ನಿಶಿತಾ, ನೀವು ಯಾವುದು ತುಂಬ ಇಷ್ಟಪಡ್ತೀರಾ? ಯಾವ ಸೀನು, ಯಾವುದೋ ಒಂದು? ನನಗೂ ನಾಟಿ ಕೋಳಿ ತುಂಬ ಇಷ್ಟ ಆಗಿರೋ ಸೀನ್ ಸೂರ್ಯವಂಶದ್ದು, ಗಣೇಶನ ಮದುವೆ ಮತ್ತು ಮಾಲಾಶ್ರೀ ಮಾಮಾಶ್ರೀ. ಓಕೆ, ಭರತ್ ಅಪ್ಪಾಜಿಯವ್ರನ್ನ ವಿಲನ್ ಪಾತ್ರಗಳನ್ನ ನೋಡೋಕೆ ಇಷ್ಟಪಡ್ತೀರಾ, ಕಾಮಿಡಿ ಪಾತ್ರಗಳನ್ನ ತುಂಬ ಇಷ್ಟಪಡ್ತೀರಾ? ಕಾಮಿಡಿ ಇಷ್ಟಪಡ್ತೀನಿ. ವಿಲನ್ ನಾನು ಕಮ್ಮಿ ನೋಡೇ ಇಲ್ಲ ಅದರದ್ದು ಜಾಸ್ತಿ. ಮಾವ ತುಂಬ ಸ್ಟ್ರಿಕ್ಟಾ, ಅತ್ತೆ ತುಂಬ ಸ್ಟ್ರಿಕ್ಟಾ ನಿಶಿತಾ? ಇಬ್ಬರೂ ಇಲ್ಲ. ಆ್ಯಕ್ಚುಲಿ ಅದೇ, ನಾವು ಯಾರ್ದು ಈಗ ನಾನು ಅವ್ರಿಗೆ ಏನು ಜಾಸ್ತಿ ಹೇಳೋಕ್ಕೋಗಲ್ಲ, ಅವರು ನಮಗೆ ಯಾವತ್ತೂ ಏನು ರಿಸ್ಟ್ರಿಕ್ಟ್ ಮಾಡಿರೋದು ನಂಗೆ ಜ್ಞಾಪಕನೇ ಇಲ್ಲ. ನಿಮ್ಗೆ ಏನು ಇಷ್ಟಮ್ಮ ಅದು ಮಾಡಿ ಅಂತ. ಸೊ ಹಂಗಾಗಿ ಮೋಸ್ಟ್ ಇಷ್ಟು ವರ್ಷ ಜೊತೆಗಿದ್ದೀವಿ ಅಂತ ಅನ್ಕೊಂತೀವಿ. ಸೊ ನೀವು ಕೂಡ ತುಂಬ ಚೆಂದ ಇದ್ದೀರಾ, ಎಸ್ಪೆಷಲಿ ಕ್ಯಾಮ್ರಾಗೆ ಸೂಟ್ ಆಗೋವಂಥ ಫೇಸ್ ಕೂಡ ಇದೆ. ಸೊ ನೀವು ಸೀರಿಯಲ್ ಎಲ್ಲ ಮಾಡಬೇಕು, ಯಾಕೆಂದರೆ ಮಾವನವ್ರು ಅದರಲ್ಲೇ ಮುಳುಗಿ ಹೇಳೋದ್ರಿಂದ ಪ್ರತಿದಿನ. ಆ ಥರದ್ದು ಯಾವುದೋ ಆಫರ್ ನಿಮ್ಮವರೆಗೂ ಬರಲಿಲ್ವಾ? ನಾಟಕ ಮಾಡಿದ್ದೀನಿ, ಅಪ್ಪಾಜಿ ಇದರಲ್ಲೇ ಒಂದು 50 ಶೋಸ್ ಮಾಡಿದ್ದೀನಿ. ನಾಟಕ ಎಲ್ಲ ಯಾವ್ದು ಮಾಡ್ತೀರಾ? ಮುಖ್ಯಮಂತ್ರಿ ಅಷ್ಟೇ ಮಾಡಿರೋದು, ಯಾಕಂದರೆ ಅದರಲ್ಲಿ ಅಲ್ಲಿ ಇರೋರೆಲ್ಲರೂ ನಮ್ಮ ಮನೆಯವ್ರ ಥರನೇ ಅನಿಸಿತ್ತು. ಸೊ ನಾನು ಯಾವತ್ತೂ ನಾಟಕ ಅದು ಇದೆಲ್ಲ ಮುಂಚೆ ಯಾವತ್ತಾದರೂ ಮಾಡಿದ್ದಾಗಲಿ ಯಾವತ್ತೂ ಇಲ್ಲ. ಸೊ ಇಲ್ಲಿ ಬಂದ ನಂತರ ಅಪ್ಪಾಜಿ ಏನು ನಮ್ಮ ಮನೆಯವ್ರ ಥರನೇ ತಾನೇ, ಇದೇ ಥರ ಮಾತಾಡೋರಾಯಿತು, ಧೈರ್ಯ ಮಾಡು, ಬಾ 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 ಅಂದ್ಕೊಂಡು. ಯಾಕಂದರೆ ಇವ್ರು ಆಚೆಗಡೆಲ್ಲ ಹೋದಾಗ ಇವ್ರು ಯಾವತ್ತೂ ಮನೆಯಲ್ಲೇ ಇರ್ತಾ ಇರಲಿಲ್ಲ. ಈಗ ಮಕ್ಕಳಾದ ನಂತರ ನನಗೋಸ್ಕರನೇ ಸ್ವಲ್ಪ ವರ್ಷ ಮನೆಯಲ್ಲೆಲ್ಲ ಇರ್ತಾ ಇರೋದು. ಸೊ ಹಾಗಾಗಿ ಅವ್ರ ನಾಟಕನೇ ಒಂದು 50 ಶೋಸ್ ಮಾಡಿರೋದು ನಾನು. ಈಗ ನಟನೆಯಲ್ಲಿ, ರಾಜಕೀಯದಲ್ಲಿ, ಹಾಗೇನೇ ಸಿನಿಮಾ ಮತ್ತು ಸೀರಿಯಲ್, ಈ ಥರ ಸಿಕ್ಕಾಪಟ್ಟೆ ಬ್ಯುಸಿ ಶೆಡ್ಯೂಲ್ ಇರುತ್ತೆ. ಅದ್ರ ಮಧ್ಯೆ ನಿಮಗೆ ಟೈಮ್ ಕೊಡ್ತಾರಾ ಭರತ್ ಅವರೇ? ಇದ್ರೆ ಮನೇಲಿದ್ರೆ ಟೈಮ್ ಸಿಗುತ್ತೆ ಮಾತಾಡ. ಅಲ್ಲ, ಅಂದರೆ ಈ ಹಿಂದೆನೂ ಕೂಡ ನೀವು ಚಿಕ್ಕವರಾಗಿದ್ದಾಗ? ಇಲ್ಲ, ಅವಾಗ ಸ್ವಲ್ಪ ಕಷ್ಟ ಆಯ್ತು, ಯಾಕಂದ್ರೆ ಅವರು ಇದ್ದಾಗಿಲ್ವೇ ಇಲ್ಲ ಬಿಡಿ ಪಾಪ. ನೀವು ತಂದೆ ಮಗ ಇಬ್ಬರೇ ಸಿಕ್ಕಿದಾಗ, ನಾವ್ಯಾರು ಇರೋದಿಲ್ಲ, ಮೇಡಮ್ ಇವರು ಶಾಪಿಂಗ್ ಹೋಗಿರ್ತಾರೆ, ಇಬ್ಬರೇ ಸಿಕ್ಕಿದಾಗ ಯಾವ ವಿಚಾರದ ಬಗ್ಗೆ ಜಾಸ್ತಿ ಮಾತಾಡ್ತೀರಾ? ಕಮ್ಮಿ ಮಾತಾಡೋದ. ನಾನು ಮದುವೆ ಸ್ಟಾರ್ಟಿಂಗಲ್ಲಿ ಇವ್ರು ಬಂದ ತಕ್ಷಣ ಆಫೀಸ್ ಮುಗಿಸ್ಕೊಂಡು ಸೀದಾ ರೂಮ್ಗೆ ಹೋಗ್ತಾಯಿದ್ರು. ಇವ್ರನ್ನ ಕರಿಬೇಕು ಅಂದರೆ ಡ್ರೈವರ್ ಹತ್ರ ಹೇಳಿಬಿಟ್ಟು ಅವ್ನಿಗೊಂದು ಸ್ವಲ್ಪ ಇವತ್ತೊಂದು 5 ನಿಮಿಷ ಮಾತಾಡ್ದಿದೆ ಅವನ ಹತ್ರ, ಹೋಗ್ಬಿಟ್ಟು ಕರಿ ಅಂತ ಹೇಳಿಬಿಟ್ಟು ಕರಿತಾಯಿದ್ರು. ನನಗೆ ಏನು ನಮ್ಮ ಮನೇಲೆಲ್ಲ ಹೀಗೆಲ್ಲ ಇಲ್ವೇ ಇಲ್ವಲ್ಲ, ಬಾ ಅಂದ ತಕ್ಷಣ ಬರ್ತಾರೆ, ಇವ್ರೇನು ಈ ಥರ ಎಲ್ಲ ಶೆಡ್ಯೂಲೆಲ್ಲ ಮಾಡಿ ಕರಿತಾರೆ ಅಂತ ಫುಲ್ ಏನೋ ಒಂಥರ ಆಶ್ಚರ್ಯ ಅನಿಸ್ತಾ ಇತ್ತು. ಇವಾಗ ಆ ಥರ ಇಲ್ಲ, ನಾನು ಬಿಡಲ್ಲ, ಎಲ್ಲರನ್ನೂ ಕರೆದುಬಿಟ್ಟು ಮಾತಾಡಿಸ್ತೀನಿ. ಓಕೆ, ಯಾಕೆ ಅದು ಸ್ವಲ್ಪ ಭಯನಾ? ಅಲ್ಲ, ನಾನು ನಾರ್ಮಲಿ ಸ್ವಲ್ಪ ಇಂಟ್ರೋವರ್ಟ್, ಸೊ ಅದಕ್ಕೆ ಕಮ್ಮಿ ಮಾತಾಡೋದು ನೀವು ಸ್ವಲ್ಪ, ಹಾಗಾಗಿ ನೆನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.